ಭಕ್ತಿ ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪುರಂದರದಾಸರ ಆರಾಧನೆ ಮೊನ್ನೆ ಅಮಾವಾಸ್ಯ ದಿನ ಆಯಿತು. ಮತ್ತೆ ಮಾಡ್ತೇವೆ ಅಂತಂದು, ಆದರೆ ನಾವು ಬೇರೆ ಕಾರ್ಯಕ್ರಮಕ್ಕೆ ಆವಾಗಲೇ ಒಪ್ಕೊಂಡಿದ್ದು. ಅದರಿಂದ ಇನ್ನೊಂದು ದೊಡ್ಡವರ ಆರಾಧನೆ ಯಾವತ್ತು ಮಾಡಿದ್ರು ಆರಾಧನೆ. ಇವತ್ತು ನೀವು ಪುರಂದರದಾಸರ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. 3-4 ಮನಸ್ಸು ನಿಮ್ಮಲ್ಲಿ ಮಿಲಿಟರಿ ಡಿಸಿಪ್ಲಿನ್, ಮಿಲಿಟರಿ ಒಳಗೆ ಹೇಗೆ ಶಿಸ್ತಾಗಿ ನಡೀತಾರೆ, ಕೂತಾರೆ, ಒಂದೇ ಶಿಸ್ತು. ಆ ಶಿಸ್ತು ನೀವು ಹೋರಾಟ ಹಾಕುವಾಗ ಎಲ್ಲ ಹೀಗೆ ಬರ್ತದೆ. ಅದು ತುಂಬ ಶಿಸ್ತಿನಿಂದ ಮಾಡಬೇಕು. ಇದು ನೋಡಿ ಸಂತೋಷವಾಯಿತು. ಯಾರಾದರೂ ಸಿನಿಮಾವರಿದ್ದಿದ್ದರೆ ಇಮಿಡಿಯೇಟಾಗಿ ಇವನ್ನೆಲ್ಲರನ್ನೂ ಕೂಡ ಆ ಭಕ್ತಿ ಸಿನಿಮಾಕ್ಕೆ ಬುಕ್ ಮಾಡಬೇಕಾಗಿ. ಸೊ ಇಂಪ್ರೆಸಿವ್, ತುಂಬ ಇಂಪ್ರೆಸಿವ್ ಆಗಿ ಒಂದು ಪುರಂದರದಾಸರನ್ನು ನೆನೆಸಿದ ಕೂಡಲೇ ಬುದ್ಧಿಗೆ ಬರೋದು ಒಂದೇ ಭಕ್ತಿ. ಭಕ್ತಿ ಭಕ್ತಿ ಸಾಹಿತ್ಯ ಪುರಂದರದಾಸ. ಭಕ್ತಿ ಸಾಹಿತ್ಯವನ್ನು, ಭಕ್ತಿ ಮಾರ್ಗವನ್ನು, ಶುದ್ಧ ಭಕ್ತಿ ಮಾರ್ಗವನ್ನು ಪ್ರಚಲಿತ ಮಾಡಿದವರು ನಮ್ಮ ಶ್ರೀಮದಾಚಾರ್ಯರು. ಈಶ ದಾಸ ಭಾವ. ನೀನು ಈಶ, ನಾನು ದಾಸ. ಈ ಭಾವನೆ ಶುದ್ಧವಾಗಿ ಈ ಲೋಕದಿಂದ ಮೋಕ್ಷದವರೆಗೂ ಈಶ ದಾಸ ಭಾವವನ್ನು ಹೇಳಿದ ಒಂದೇ ಒಂದು ಮತ ಮೋಕ್ಷದಲ್ಲಿ ಕೂತ. ಕೆಲವರು ಏನು ಹೇಳುತ್ತಂದರೆ, ಮೋಕ್ಷ ಅಂದರೆ ನಾನು ನೀನು, ನೀನು ಒಂದೇ ದೇವರು, ನಾನು ನೀನು ಒಂದೇ ಹೋಯ್ತಂತೆ. ಅವನು ದೊಡ್ಡವನಲ್ಲ, ನಾನು ಚಿಕ್ಕವನ. ಒಬ್ಬನು ಈಶನಿರಬೇಕು, ಇನ್ನೊಬ್ಬನು ದಾಸನಿರಬೇಕು. ಈಶನ ಲಕ್ಷಣ ಏನು ಅಂತಂದರೆ, ದಾಸನನ್ನು ಉದ್ಧಾರ ಮಾಡಬೇಕು. ಈಶ ವಿಷ್ಣು, ದಾಸರು ನಾನು. ಈ ಭಾವನೆಯನ್ನು ಚೆನ್ನಾಗಿ ಲೋಕದಲ್ಲಿ ಪ್ರಚಾರಕ್ಕೆ ತಂದವರು ಅನೇಕರಿದ್ದಾರೆ. ನರಹರಿ ತೀರ್ಥರಿಂದ ಪ್ರಾರಂಭವಾಯಿತು, ಹರಿದಾಸ ಆಯಿತು. ಇದಾದ ಮೇಲೆ ಪ್ರಸಿದ್ಧವಾಗಿ ಕಂಡುಬರೋದು ವ್ಯಾಸರಾಜ, ಶ್ರೀಪಾದರಾಜ, ವ್ಯಾಸರಾಜ. ವ್ಯಾಸರಾಜರು ಇಷ್ಟುವರೆಗೂ ಪೀಠಾಧಿಪತಿಗಳ ಹರಿದಾಸ ಪರಂಪರೆ. ಎಲ್ಲರೂ ಪೀಠಾಧಿಪತಿಗಳು. ಗೃಹಸ್ಥ ಹರಿದಾಸರು ನಮ್ಮ ಮಹಿಪತಿದಾಸರಿಂದ ಮತ್ತು ಪುರಂದರದಾಸರಿಂದ, ಜಗನ್ನಾಥದಾಸರಿಂದ, ವಿಜಯದಾಸರಿಂದ ಅಭಿವೃದ್ಧಿ ಆಯಿತು. ಈಶ ದಾಸ ಭಾವದ ಒಂದು ಸಾಹಿತ್ಯ. ವೈಚಿತ್ರ್ಯ ಏನು ಅಂತಂದರೆ,
ವ್ಯಾಸರಾಜರ ಕಾಲದಲ್ಲಿ ಕನ್ನಡದಲ್ಲಿ ತತ್ವವನ್ನು ಹೇಳಬಾರದು. ಕನ್ನಡ ಮೈಲಿಗೆ ಭಾಷೆ, ಕನ್ನಡ ಮೈಲಿಗೆ ಭಾಷೆ. ಇವತ್ತು ನಾವು ಮಡಿಯಿಂದ ಇದ್ದಾಗ ಇಂಗ್ಲೀಷ್ ಶಬ್ದ ಬಳಸೋದೇ ಇಲ್ಲ. ಅದು ಮ್ಲೇಚ್ಛ ಭಾಷೆ, ಮೈಲಿಗೆ ಭಾಷೆ ಅಂತ. ಇವತ್ತು ನಾವು ಹೇಗೆ ಇಂಗ್ಲೀಷನ್ನು ಮೈಲಿಗೆ ಅಂತೇವೋ, ಅವತ್ತು ವ್ಯಾಸರಾಜರ ಕಾಲದಲ್ಲಿ ಕನ್ನಡ ಭಾಷೆ ಮೈಲಿಗೆ ಭಾಷೆ. ಇದಕ್ಕೆ ಮಡಿ ಹಿಡಿಸಿದವರು ನಮ್ಮ ವ್ಯಾಸರಾಜ. ಅದು ಹೇಗೆ ಅಂತಂದರೆ, ಯಾರೋ ಒಬ್ಬರು ತತ್ವವನ್ನು ಕನ್ನಡ ಭಾಷೆಯಲ್ಲಿ ಹಾಡಬಹುದು ಅಂತ ಯಾವನೋ ಒಬ್ಬನು ಕಷ್ಟನ ನಾಮ್ ನಿಶಾನ್ ಇಲ್ಲದೆ ಇರ್ತಕ್ಕವನು ಹೇಳಿದರೆ ಯಾರು ಅದನ್ನು ಹೋಗ್ತಾ ಇದ್ದಿಲ್ಲ. ವ್ಯಾಸರಾಜರೇ ಅಂತವರು ಗೊತ್ತಾ, ವ್ಯಾಸತ್ರಯ ಎಂಬುವ ಅದ್ಭುತವಾದ ಸಂಸ್ಕೃತ ಗ್ರಂಥಗಳನ್ನು ಮೂರನ್ನು ರಚನೆ ಮಾಡಿದ ಮಹಾನುಭಾವರು. ಕನ್ನಡದಲ್ಲಿ ಪದಪದ್ಯಗಳು ಬರೆದ ಕೂಡಲೇ ಆ ಕನ್ನಡ ಪದಪದ್ಯಗಳಿಗೆ ಮಡಿ ಬಂತು. ಯಾರೋ ಹೇಳಿದ್ರೆ ಬರ್ತಾ ಇದ್ದಿಲ್ಲ. ವ್ಯಾಸರಾಜರಂಥ ದಿಗ್ಗಜ ವಿದ್ವಾಂಸರು, ಪೀಠಾಧಿಪತಿಗಳು ಯಾವಾಗ ಕನ್ನಡ ಭಾಷೆಯಲ್ಲಿ ಪದಪದ್ಯಗಳನ್ನು ರಚನೆ ಮಾಡಿದರೋ ಆವಾಗ ಎಲ್ಲರಿಗೂ ಧೈರ್ಯ ಬಂತು, ನಾವು ಕನ್ನಡ ಭಾಷೆಯಲ್ಲಿ ರಚನೆ ಮಾಡಬಹುದು. ದೊಡ್ಡ ಉಪಕಾರ ವ್ಯಾಸರಾಜರು ಮಾಡಿದರು. ವ್ಯಾಸರಾಜರ ಈ ಉದ್ಯಮವನ್ನು ಚೆನ್ನಾಗಿ ಪ್ರಚಾರಕ್ಕೆ ತಂದವರು ನಮ್ಮ ಇವರು. ಸಾಧಾರಣ ಜನರಿಗೆ ತತ್ವ ವಿಚಾರವನ್ನು ತಿಳಿಯಾದ ಕನ್ನಡ ಮಾತುಗಳಲ್ಲಿ ತಿಳಿಸಿಕೊಟ್ಟು ಉದ್ಧಾರ ಮಾಡಿದಂತಹ ಮಹಾನುಭಾವರು ಶ್ರೀಪಾದರಾಜರು, ವ್ಯಾಸರಾಜರು, ಪುರಂದರನಾಥ. ಈ ಮಡಿಯಲ್ಲ ಮೈಲಿಗೆ ಭಾಷೆ ಎಂಬುವ ಭಾವನೆ ಎಷ್ಟುವರೆಗೂ ಬಂತು ಅಂತಂದರೆ ಜಗನ್ನಾಥದಾಸರವರೆಗೂ ಬಂದಿತ್ತು. ಹರಿಕಥಾಮೃತಸಾರದಲ್ಲಿ ಇದನ್ನು ಎತ್ತಿ ತೋರಿಸ್ತಾರೆ ಜಗನ್ನಾಥದಾಸ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಏನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಇದನ್ನು ಆದರ ಮಾಡಿ ಇನ್ನೂ ಸ್ವಲ್ಪ ಕನ್ನಡ ಭಾಷೆಗೆ ಮೈಲಿಗೆ ಹಚ್ಚಿಕೊಂಡಿತ್ತು. ಆ ದೃಷ್ಟಿಯಿಂದ ನಾನು ಹೇಳುವಂತಹ ಈ ಹರಿಕಥಾಮೃತಸಾರವನ್ನು ಆ ಭಾವನೆ ಬಿಟ್ಟುಬಿಟ್ಟು ಸ್ವಲ್ಪ ಆದರದಿಂದ ಪರಮ ಭಗವದ್ಭಕ್ತರು ಇದನ್ನು ಕೇಳಿ ಅನ್ಬಹುದಾಗಿತ್ತು. ಆದರದಿಂದ ಕೇಳಿ ಅಂತ ಅನ್ಬೇಕಾಗಿಲ್ಲ. ಒಳಗೆ ಆ ಭಾವನೆ ಇದೆ. ಜಗನ್ನಾಥದಾಸರಿಗೆ ಆದರದಿಕ್ಕೆ ಎಷ್ಟು ಚೆನ್ನಾಗಿ. ಪುರಂದರದಾಸರು ಆದ ಮೇಲೆ ವಿಜಯದಾಸರು, ಗೋಪಾಲದಾಸರು ಅವರಾದ ಮೇಲೆ ಜಗನ್ನಾಥದಾಸರು. ಈ ರೀತಿಯಾಗಿ ದಾಸ ಪರಂಪರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದೆ. ಭಕ್ತಿಗೆ ಮತ ಉಂಟಾ? ಭಕ್ತಿಗೆ ಮತ ಉಂಟಾ? ಭಕ್ತಿಗೆ ಮತ ಇಲ್ಲ. ಆಚಾರ್ಯರೇ ಹೇಳ್ತಾರೆ, ಭಕ್ತಿ ಮಾಡುವುದಕ್ಕೆ ಬ್ರಾಹ್ಮಣನೊಬ್ಬನೇ ಅಲ್ಲ,
ಚಂಡಾಲನು ಭಕ್ತಿಯನ್ನು ಮಾಡಬೇಕು. ಭಕ್ತಿ ಎಂಬುವ ಸಾಧನೆ ಎಲ್ಲ ವರ್ಗದವರೆಗೂ, ಎಲ್ಲ ಮತದವರೆಗೂ ಸಾಧಾರಣವಾದಂತಹ ಒಂದು ಸಾಧನೆ ಭಕ್ತಿ. ಆ ಭಕ್ತಿಯನ್ನು ಪ್ರಚಾರ ಮಾಡುವುದರಲ್ಲಿ ಪುರಂದರದಾಸರ ಒಂದು ಕ್ಯಾಂಪೇನ್ ಯಾಕರಿ ಭಕ್ತಿ ನಮಗೆ ಅಂದರೆ ಭಕ್ತಿಯಿಂದಲೇ ನಾವು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ತೇವೆ. ನಾವು ಬಂದಾಗಿನಿಂದ ನೋಡ್ತಾ ಇದ್ದೇವೆ, ಮಠದ ತಾಪತ್ರಯಗಳೆಲ್ಲ ಮತ್ತೆ ಹೋದ್ರು ತುಂಬ ಚೆನ್ನಾಗಿ ಭಕ್ತಿಯಿಂದ ಹಾಡ್ತಾ ಇದ್ದೀವಿ. ಮಠಕ್ಕೆ ಬೇಕಾದ ತಾಪತ್ರಯಗಳಿದೆ ಮತ್ತು ಕಾರಣ ಭಕ್ತಿಗೆ ಆ ಶಕ್ತಿ ಉಂಟು. ಯಾರಲ್ಲಿ ಭಕ್ತಿ ಇರುತ್ತೋ ಅವರಲ್ಲಿ ತಾಪತ್ರಯಗಳ ಪ್ರಭಾವ ಅವನ ಮೇಲೆ ಬೀಳೋದಿಲ್ಲ. ಅಂತಹ ಭಕ್ತಿ ಸಾಹಿತ್ಯ ಎಲ್ಲರಿಗೂ ಬೇಕು. ನೀವು ನೆಮ್ಮದಿಯಾಗಿರಬೇಕು ಅಂತಂದರೆ ಮನಸ್ಸು ಭಕ್ತಿಪೂರ್ಣವಾದರೆ ಮಿಕ್ಕ ತಾಪತ್ರಯಗಳನ್ನು ಮರೆತು ಹೋಗ್ತದೆ. ಇಂತಹ ಭಕ್ತಿ ಸಾಹಿತ್ಯವನ್ನು ಮನೆ ಮನೆಗೆ, ಮಂದಿ ಮಂದಿಗೆ ಮತ್ತು ಮತದವರಿಗೆ ತಂದುಕೊಟ್ಟಂತಹ ಮಹಾನುಭಾವರು ನಮ್ಮ ಅವರ ಆರಾಧನೆಯನ್ನು ಅವರದೇ ಮಾಡಬೇಕು ಅಂತಿಲ್ಲ, ನಿತ್ಯವೂ ಮಾಡಬಹುದು. ನೀವು ಒಂದು 3 ದಿನ ಆದ ಮೇಲೆ ಪುರಂದರದಾಸರ ಆರಾಧನೆಯನ್ನು ಮಾಡ್ತಾ ಇದ್ದೀರಿ. ತುಂಬ ಶಿಸ್ತಿನಿಂದ ಮಾಡ್ತಾ ಇದ್ದೀರಿ. ವೆರಿ ವೆರಿ ಡಿಸಿಪ್ಲಿನ್. ಈ ಡ್ರೆಸ್ ಎಲ್ಲ ಒಂದೇ ಯೂನಿಫಾರ್ಮ್. ಏನು ಯೂನಿಫಾರ್ಮ್? ಈ ಮಿಲಿಟ್ರಿ ಅವರು ಹಾಕ್ಕೊಳ್ತಾರಲ್ಲ, ಒಂದೇ ರೀತಿ ಡ್ರೆಸ್, ಒಂದೇ ರೀತಿ ಕೈ ಎತ್ತೋಣ, ಒಂದೇ ರೀತಿ ಕಂಠ ಹೇಳೋದು. ಈ ಶಿಸ್ತು ಚೆನ್ನಾಗಿದೆ ಜೀವನದಲ್ಲಿ. ಈ ಶಿಸ್ತು ಭಕ್ತಿಯ ಉದ್ರೇಕಕ್ಕೆ ಡ್ರಮ್ಸ್ ಹೊಡಿತಾರೆ, ಜಾಗಂಟೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಇವೆಲ್ಲ ಏನು ಮಾಡುತ್ತೆ ಗೊತ್ತಾ? ನಮ್ಮೊಳಗಿರ್ತಕ್ಕಂತಹ ಒಂದು ಭಕ್ತಿ ಭಾವವನ್ನು ಚೆನ್ನಾಗಿ ಉದ್ರಿಕ್ತವನ್ನಾಗಿ ಮಾಡುತ್ತೆ. ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀವಿ. ದೇವರು ಇದೇ ರೀತಿಯಾಗಿ ನಿಮ್ಮಲ್ಲಿ ಈ ಸಾಧನೆ ಇನ್ನಿಷ್ಟು ಹೆಚ್ಚಾಗಿ ನಡೆಯಲಿ ಅಂತ ನಮ್ಮ ರಾಮದೇವರಲ್ಲಿ ನಾವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.